ಓಂ ಸಾಯಿರಾಮ್. ನಮಸ್ಕಾರ ಸ್ನೇಹಿತರೆ. ಇಂದು ಈ ವಿಡಿಯೋದಲ್ಲಿ ನಾವು ಸಾಯಿ ಸಚ್ಚರಿತ್ರೆ ಸಪ್ತಾಹ ವ್ರತವನ್ನು ಹೇಗೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು ಮತ್ತು ಅದರ ಫಲ ಏನು ಎನ್ನುವುದನ್ನು ತುಂಬ ಸುಲಭವಾಗಿ ತಿಳ್ಕೊಳ್ಳೋಣ. ವ್ರತ ಮಾಡಬೇಕಾದ ದಿನ. ಸಾಯಿ ಸಪ್ತಾಹ ವ್ರತವನ್ನು ಸಾಮಾನ್ಯವಾಗಿ ಗುರುವಾರ ಆರಂಭಿಸುತ್ತಾರೆ. 7 ದಿನಗಳಲ್ಲಿ ಸಂಪೂರ್ಣ ಸಚ್ಚರಿತ್ರೆ ಓದುವುದು ಮುಖ್ಯ. ವ್ರತ ಆರಂಭಿಸುವ ಮುಂಚೆ ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳಿ, ಮನೆ ಸ್ವಚ್ಛವಾಗಿರಿಸಿ, ಸಾಯಿಬಾಬನ ಫೋಟೋ ಮುಂದೆ ದೀಪ ಹಚ್ಚಿ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿ, ಈ ವ್ರತವನ್ನು ನಾನೇ ಭಕ್ತಿ ಶ್ರದ್ಧೆಯಿಂದ 7 ದಿನಗಳಲ್ಲಿ ಪೂರ್ಣಗೊಳಿಸುತ್ತೇನೆ ಎಂದು. ನೀವು ಸಾಯಿಬಾಬಾ ಫೋಟೋ ಮುಂದೆ ಆದರೂ ದೀಪ ಹಚ್ಚಿ, ನಿಮಗೆ ಮನೆಗೆ ನಿಯರ್ ಆಗಿದ್ದರೆ ದೇವಸ್ಥಾನಕ್ಕೆ ಹೋಗಿ ಬಾಬಾರ ಹತ್ರ ಸಂಕಲ್ಪ ಮಾಡಿ, ಬಾಬಾರಲ್ಲಿ ಬೇಡ್ಕೊಳ್ಳಿ, ಬಾಬಾ 7 ದಿನ ಯಾವುದೇ ವಿಘ್ನಗಳಾಗದಾಗೆ ಸಂಪೂರ್ಣವಾಗಿ ನಾನು ಸಾಯಿ ಸಚ್ಚರಿತ್ರೆ ಒಂದು ವಾರದಲ್ಲಿ ಮುಗಿಸೋ ಥರ ಆಶೀರ್ವದಿಸಿ ಎಂದು ಬಾಬಾ ಮಂದಿರದಲ್ಲಿ ಹೋಗಿ ಬಾಬಾರ ಹತ್ರ ಬೇಡಿ ಪರ್ಮಿಷನ್ ತೊಗೊಂಡು ಬನ್ನಿ. ಯಾವುದೇ ಒಂದು ಒಳ್ಳೆಯ ಕಾರ್ಯ ಮಾಡುವಾಗ ಬಾಬಾರ ಅನುಗ್ರಹ ಬೇಕೇ ಬೇಕು. ಸೊ ಹೋಗಿ ಬಾಬಾರ ಹತ್ರ ನೀವು ಸಂಕಲ್ಪ ಮಾಡಿಕೊಂಡು ಬನ್ನಿ. ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿ, ಈ ವ್ರತವನ್ನು ನಾನೇ ಭಕ್ತಿ ಶ್ರದ್ಧೆಯಿಂದ 7 ದಿನಗಳು ಪೂರ್ಣಗೊಳಿಸುವಂತೆ ಆಶೀರ್ವದಿಸಿ ಬಾಬಾ ಎಂದು ಬೇಡಿ. ಫೋಟೋ ಮುಂದೆನೂ ಮಾಡ್ಬೋದು, ವಿಗ್ರಹದ ಮುಂದೆನೂ ಮಾಡ್ಬೋದು. ಮನೇಲಿರೋರು ನಿಮಗೆ ಹತ್ರ ಇದ್ದರೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಕಂಪಲ್ಸರಿ ಅಂತೇನಿಲ್ಲ. ಪ್ರತಿದಿನ ಮಾಡಬೇಕಾಗಿರೋ ವಿಧಿವಿಧಾನಗಳೇನಪ್ಪ ಅಂದರೆ, ಮೊದಲನೇ ದಿನ ಬಾಬಾರಿಗೆ ಗುರುವಾರನೇ ಶುರು ಮಾಡೋದ್ರಿಂದ ಪಂಚಾಮೃತ ಅಭಿಷೇಕ ಮಾಡಿ, ನಂತರ ಧೂಪ ದೀಪಗಳನ್ನ ಹಚ್ಚಿ ಪ್ರಾರ್ಥನೆ ಸಲ್ಲಿಸಿ, ನಂತರ ಓಂ ಸಾಯಿರಾಮ್ ಜಪ ಮಾಡಿ, ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡಿ. ಒಟ್ಟು 51 ಅಧ್ಯಾಯಗಳಿವೆ ಪುಸ್ತಕದಲ್ಲಿ. 7 ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು. ನೀವು ಒಂದು ದಿನದಲ್ಲಿ 7 ಅಧ್ಯಾಯಗಳನ್ನು ಓದಬೇಕು. ಬೆಳಗ್ಗೆ 3, ಸಂಜೆ 4, ಅಥವಾ ಸಂಜೆ 4 ಬೆಳಗ್ಗೆ 3, ಸಂಜೆ ದೀಪ ಹಚ್ತಿರಲ್ಲ ಆ ಟೈಮಲ್ಲಿ. ಪ್ರತಿದಿನ 7 ಅಧ್ಯಾಯ ಓದಿದರೆ 7 ದಿನದಲ್ಲಿ ಸಂಪೂರ್ಣ ಆಗುತ್ತೆ. 7 ದಿನ ಉಳಿದ ಅಧ್ಯಾಯಗಳನ್ನು ಓದಿ ಪಾರಾಯಣ ಸಂಪೂರ್ಣಗೊಳಿಸಬಹುದು. ಓದುವಾಗ ಮನಸ್ಸು ಶಾಂತವಾಗಿರಬೇಕು. ಬಾಬಾನ ಲೀಲೆಯನ್ನು ಮನಸ್ಸಿನಲ್ಲೇ ಭಾವಿಸಬೇಕು. ವ್ರತ ಮಾಡುವಾಗ ಪಾಲಿಸಬೇಕಾದಂಥ ನಿಯಮಗಳೇನಪ್ಪ ಅಂದರೆ, ಕೋಪ ಮಾಡ್ಕೋಬಾರ್ದು, ಯಾರೊಂದಿಗೂ ಜಗಳಾಡ್ಕೋಬಾರ್ದು, ಸುಳ್ಳು ಹೇಳಬಾರ್ದು, ನಿಂದೆ ಮಾಡಬಾರ್ದು. ಅವ್ರು ಹಿಂಗೆ ಇವ್ರು ಹಿಂಗೆ ಈ ಥರದ್ದೆಲ್ಲ ಗಾಸಿಪ್ಗಳನ್ನ ಮಾಡದೆ, ನಿಂದನೆ ಮಾಡದೆ ಇರಬೇಕು. ಸಾತ್ವಿಕ ಜೀವನ, ಸಾತ್ವಿಕ ಆಹಾರ. ಸಾತ್ವಿಕ ಜೀವನ ಅಂದರೆ ಮೈಲಿಗೆ ಆಗದೆ ಇರೋ ಥರ 7 ದಿನವೂ ಮಾಡಿಯಿಂದನೇ ಇರಬೇಕು. ಸಾತ್ವಿಕ ಆಹಾರ, ನಾನ್ ವೆಜ್ ತಿಂದೇ ಇರೋರು ತಿಂದೇ ಪೂಜೆ ಮಾಡೋದು ಒಳ್ಳೆಯದು. ಮನಸ್ಸು ಚಂಚಲ ಆಗೋದಿಲ್ಲ. ಸೊ ಸಾತ್ವಿಕ ಆಹಾರನೇ ಇದ್ದರೆ ಒಳ್ಳೆಯದು. 7 ದಿನದವರೆಗೂ ನೀವು ವ್ರತ ಕೈಗೊಂಡ್ಮೇಲೆ 7 ದಿನವೂ ಅದೇ ರೀತಿ ಇರಬೇಕು. ಮತ್ತು ಬೇರೆ ಈಗ ದಾನ ಸಹಾಯ ಮಾಡುವಂಥ ಗುಣ ಇರಬೇಕು. ನೀವು ದಿನ ಪೂಜೆ ಆಗ್ತಿದ್ದಂಗೆ ನಿಮ್ಮ ಮನೆ ಮುಂದೆ ಹಸು ಕರು ನಾಯಿಗಳಿದ್ರೆ ಅದಕ್ಕೆ ರೊಟ್ಟಿ ನೀಡಿ. ಭಿಕ್ಷುಕರು ಬಂದರೆ ನಿಮ್ಮ ಕೈಲಾದಂಥ ಸಹಾಯ ಮಾಡಿ. ಮನಸ್ಸಿನಲ್ಲಿ ಶುದ್ಧತೆ, ಭಕ್ತಿಯ ಭಾವನೆ ಯಾವಾಗಲೂ ನೀವು ಇರುವಂತೆಯೇ ಇರಬೇಕು. 7ನೇ ದಿನ ಉದ್ಯಾಪನೆ. ವ್ರತ ಸಂಪೂರ್ಣ ಮಾಡಿದ ನಂತರ ಸಾಮಾನ್ಯವಾಗಿ ಗುರುವಾರ ಉದ್ಯಾಪನೆ ಮಾಡುತ್ತಾರೆ. ಈಗ ಗುರುವಾರ ಶುರು ಮಾಡಿದ್ರೆ ಬುಧವಾರಕ್ಕೆ ಕಂಪ್ಲೀಟ್ ಮಾಡಬೇಕು. ಉದ್ಯಾಪನೆ 7ನೇ ದಿನ ಗುರುವಾರನೇ ಮಾಡಬೇಕು. ಮತ್ತು ಉದ್ಯಾಪನೆ ಕ್ರಮ: ಬೆಳಗ್ಗೆ ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸ್ಬಿಟ್ಟು ದೀಪ ಧೂಪ ಹೂವಿನೊಂದಿಗೆ ವಿಶೇಷ ಪೂಜೆ ಮಾಡಿಬಿಟ್ಟು ಪಾಯಸ ಅಥವಾ ಸಿಹಿ ನೈವೇದ್ಯ ಮಾಡಿ ಸಮರ್ಪಿಸಬೇಕು. ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಮಧ್ಯಾಹ್ನದ ಆರತಿ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ಮನಸ್ಸು ಒಂದು ರೀತಿ ಶಾಂತವಾಗಿರುತ್ತೆ, ಏನೋ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದು ಆರತಿ ಎಲ್ಲ ನೋಡಿ ಬಂದರೆ. ಸೊ ನಾನು ದೇವಸ್ಥಾನಕ್ಕೆ ಹೋಗಿ ನಾನು ಮನೆಯಿಂದ ಪ್ರಸಾದ ಮಾಡ್ಕೊಂಡು ಹೋಗಿರೋದನ್ನು ಒಂದು 9 ಜನಕ್ಕೆ ಬಂದಿರತಕ್ಕಂಥ ಭಕ್ತರಿಗೆ ಹಂಚುವುದು. ನಿಮ್ಮ ಮನೋಭಿಲಾಷೆಯನ್ನು ಬಾಬಾನಿಗೆ ಅರ್ಪಿಸಿ ಆಶೀರ್ವಾದ ಕೇಳಿ. ವ್ರತದ ಫಲ: ಈ ಸಪ್ತಾಹ ವ್ರತದ ಫಲ ಪುಸ್ತಕದಲ್ಲೇ ಹೇಳಿರುವಂತೆ ಮನಃಶಾಂತಿ, ಕಷ್ಟಗಳ ನಿವಾರಣೆ, ಮನೆಯಲ್ಲಿ ಸಾತ್ವಿಕ ವಾತಾವರಣ, ಸಾಯಿ ಕೃಪೆಯಿಂದ ಕೆಲಸಗಳಲ್ಲಿ ಗತಿಯು, ಭಕ್ತಿ ಶ್ರದ್ಧೆ ಸಹನೆ ಹೆಚ್ಚಾಗುತ್ತೆ. ಬಾಬಾ ಹೇಳುವುದೇನೆಂದರೆ, ಶ್ರದ್ಧಾ ಮತ್ತು ಸಬೂರಿ 2 ಇದ್ದರೆ ಸಾಯಿ ಕೃಪೆ ಖಚಿತ. ನಮ್ಮ ಶ್ರದ್ಧೆ ಇಟ್ಟು ನಾವು ಎಷ್ಟು ತಾಳ್ಮೆಯಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತೀವೋ ಆ ಕಾರ್ಯಗಳು ಯಾವತ್ತಿಗೂ ಯಶಸ್ಸು ಕೊಡುತ್ತೆ ಅನ್ನೋದೇ ಬಾಬಾರವರು ಹೇಳಿರುವಂಥದ್ದು. ಸೊ ನೀವು ಯಾರಾದರೂ ಸಾಯಿ ಸಚ್ಚರಿತ್ರೆ ಸಪ್ತಾಹ ವ್ರತ ಮಾಡುವ ಬಗ್ಗೆ ಯೋಚಿಸ್ತಿದ್ರೆ ಈ ವಿಡಿಯೋ ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಭಕ್ತರೆ. ವ್ರತವನ್ನು ನಂಬಿಕೆಯಿಂದ ಮಾಡಿ, ಸಾಯಿ ನಿಮ್ಮ ಮನೆಯಲ್ಲೂ ಶಾಂತಿ ಸೌಭಾಗ್ಯ ತಂದುಕೊಡಲಿ ಅಂತ ಆಶಿಸ್ತೀನಿ. ಓಂ ಸಾಯಿರಾಮ್. ಥ್ಯಾಂಕ್ ಯು.